ದೀರ್ಘಕಾಲದ ಉರಿಯೂತವು ಕೆಲವೊಮ್ಮೆ ರೋಗದ ರೂಪವನ್ನು ಪಡೆಯುತ್ತದೆ. ಈ ಉರಿಯೂತವು ಬಹಳ ಸಮಯದವರೆಗೆ ನಡೆಯುತ್ತಿರುವಾಗ ಅದನ್ನು ದೀರ್ಘಕಾಲದ ಉರಿಯೂತ ಎಂದು ಕರೆಯಲಾಗುತ್ತದೆ ಮತ್ತು ಈಗ ಅದು ರೋಗದ ರೂಪವನ್ನು ತೆಗೆದುಕೊಳ್ಳುತ್ತದೆ. ನಿಮಗೆ ಶ್ವಾಸಕೋಶದ ಸೋಂಕು ಇದ್ದರೆ ಅಥವಾ ನಿಮಗೆ ಶ್ವಾಸಕೋಶದ ಉರಿಯೂತವಿದ್ದರೆ ನೀವು ಕೆಮ್ಮುತ್ತೀರಿ, ನಿಮಗೆ ಲೋಳೆ ಬರುತ್ತದೆ, ನಂತರ ನೀವು ಸ್ವಲ್ಪ ಕೆಮ್ಮಿನ ಸಿರಪ್ ತೆಗೆದುಕೊಳ್ಳುತ್ತೀರಿ, ಮಾತ್ರೆಯನ್ನು ತೆಗೆದುಕೊಳ್ಳುತ್ತೀರಿ, ನಿಮ್ಮನ್ನು ಗುಣಪಡಿಸಿಕೊಳ್ಳುತ್ತೀರಿ ಮತ್ತು ನಂತರ ನೀವು ನಿಮ್ಮ ದೈನಂದಿನ ಜೀವನವನ್ನು ಮುಂದುವರಿಸುತ್ತೀರಿ. ಕೆಲವೊಮ್ಮೆ ನಿಮ್ಮ ಹೊಟ್ಟೆ ಉರಿಯುತ್ತಿದೆ, ಎದೆಯುರಿ ಸಂಭವಿಸುವುದು, ಉಬ್ಬರ, ಗ್ಯಾಸ್, ಹೊಟ್ಟೆನೋವು. ನಂತರ ನೀವು ಸ್ವಲ್ಪ ಪುಡಿ ತೆಗೆದುಕೊಂಡಿದ್ದೀರಿ, ಸ್ವಲ್ಪ ಔಷಧಿ ತೆಗೆದುಕೊಂಡಿದ್ದೀರಿ, ಸ್ವಲ್ಪ ಪ್ಯಾನ್ ಫೋರ್ಟಿ ತೆಗೆದುಕೊಂಡಿದ್ದೀರಿ, ಸ್ವಲ್ಪ ಹಿಸ್ಟಾಕ್ ತೆಗೆದುಕೊಂಡಿದ್ದೀರಿ. ನಂತರ ನೀವು ನೆಲೆಸಿದ್ದೀರಿ ಎಂದು ನಿಮಗೆ ಅನಿಸಿತು, ಅದು ಒಳ್ಳೆಯದು, ನಾನು ಹೋಗಲು ಒಳ್ಳೆಯದು. ಅದು ಹೇಗೆ ಸಂಭವಿಸುತ್ತದೆ? ಕೆಲವೊಮ್ಮೆ ನಿಮ್ಮ ಹೊಟ್ಟೆಯಲ್ಲಿ ಸ್ವಲ್ಪ ಊತವಿದೆ, ನಿಮಗೆ ಹುಳುಗಳು ಅಥವಾ ಹೆಗ್ಗರುಳಿನ ಉರಿಯೂತದಂತಹ ಕೆಲವು ಕಾಯಿಲೆಗಳಿವೆ, ನಿಮಗೆ ಕೆಲವು ಅನ್ನನಾಳದ ಉರಿಯೂತವಿದೆ ಎಂದು ವೈದ್ಯರು ಹೇಳುತ್ತಾರೆ. ಇದರಲ್ಲಿ ಏನಾಗುತ್ತದೆ? ನಮ್ಮ ದೇಹದಲ್ಲಿ ಈ ನಿರಂತರ ರೋಗಲಕ್ಷಣಗಳು ರೂಪುಗೊಂಡಾಗ ನಾವು ನಮ್ಮ ವೈದ್ಯರ ಬಳಿಗೆ ಹೋಗುತ್ತೇವೆ. ಅದನ್ನು ತೋರಿಸೋಣ. ನಿಮಗೆ ಅನ್ನನಾಳದ ಉರಿಯೂತವಿದೆ, ನಿಮಗೆ ದೀರ್ಘಕಾಲದ ಗ್ಯಾಸ್ಟ್ರೈಟಿಸ್ ಇದೆ, ನಿಮಗೆ ನೆಫ್ರೈಟಿಸ್ ಇದೆ, ನಿಮಗೆ ಪಿತ್ತಕೋಶದ ಉರಿಯೂತವಿದೆ, ಇದನ್ನು ನಾವು ಕೊಲೆಸಿಸ್ಟೈಟಿಸ್ ಎಂದು ಕರೆಯುತ್ತೇವೆ ಎಂದು ವೈದ್ಯರು ನಮಗೆ ಔಷಧಿ ನೀಡುತ್ತಾರೆ. ಆದ್ದರಿಂದ ಕೊನೆಯ ITIS ನ 4 ಅಂಕಿಗಳಾದ ITIS ಎಂಬ ಪದದ ಅರ್ಥ ITIS. ಈ ಅಂಗದಲ್ಲಿ ಪ್ರಾರಂಭವಾದ ಉರಿಯೂತದ ಪ್ರಕ್ರಿಯೆಯನ್ನು ನೀವು ಹೊಂದಿದ್ದೀರಿ. ಆದ್ದರಿಂದ ಪಿತ್ತಕೋಶದಲ್ಲಿ ಉರಿಯೂತ ಪ್ರಾರಂಭವಾಗಿದ್ದರೆ ನಾವು ಅದನ್ನು ಕೋಲಿಸಿಸ್ಟೈಟಿಸ್ ಎಂದು ಕರೆಯುತ್ತೇವೆ. ನಮ್ಮ ಮೂತ್ರಪಿಂಡಗಳಲ್ಲಿ ಏನಾದರೂ ಬೆಳೆದರೆ ನಾವು ಅದನ್ನು ನೆಫ್ರೈಟಿಸ್ ಎಂದು ಕರೆಯುತ್ತೇವೆ. ನಮ್ಮ ಮೂತ್ರಕೋಶದಲ್ಲಿ ಉರಿಯೂತದ ಪ್ರಕ್ರಿಯೆ ಇದ್ದರೆ, ಅದು ಉತ್ಪತ್ತಿಯಾಗಿದ್ದರೆ ಅದರ ತಾಂತ್ರಿಕ ಭಾಷೆ ಸಿಸ್ಟೈಟಿಸ್ ಆಗಿದೆ. ನಿಮಗೆ ಮೂತ್ರಕೋಶದ ಸಿಸ್ಟೈಟಿಸ್ ಇದೆ ಎಂದು ನಾವು ಅವನಿಗೆ ಹೇಳುತ್ತೇವೆ, ಅಂದರೆ ನೀವು ಮೂತ್ರಕೋಶದಲ್ಲಿ ಉರಿಯೂತದ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದೀರಿ.